ಇನ್ನು ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದ್ರೂ ಕೂಡ ದರ್ಶನ್ಗೆ ಸಂಕಷ್ಟ ತಪ್ಪುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿ ಇನ್ನುಳಿದ ಆರೋಪಿಗಳಿಗೆ ಪೊಲೀಸರು ಶಾಕ್ ಕೊಡೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಬಿಡುಗಡೆ ಆದಂತಹ ಸಂಭ್ರಮದಲ್ಲಿ ಇರುವಂತಹ ಆರೋಪಿಗಳಿಗೆ ಶಾಕ್ ಕೊಡೋದಕ್ಕೆ ಅಂತ ಪೊಲೀಸರು ಇದೀಗ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಹೈಕೋರ್ಟ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ತನಿಖಾಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ತಯಾರಿ ಮಾಡಿಕೊಳ್ತಿದ್ದಾರೆ. ಈ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನು ಕೂಡ ಪೊಲೀಸರು ಪಡೆದುಕೊಂಡಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಮೇಲ್ಮನವಿ ಸಲ್ಲಿಸಬೇಕು, ಮೇಲ್ಮನವಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು, ಯಾಕಂದರೆ ಈಗಾಗಲೇ ಹೈಕೋರ್ಟ್ನಲ್ಲಿ ಭಾರಿ ಹಿನ್ನಡೆಯಾಗಿದೆ. ತನಿಖಾಧಿಕಾರಿಗಳು ಮುಜುಗರ ಎದುರಿಸುವಂತಹ ಒಂದು ಪರಿಸ್ಥಿತಿ ಕೂಡ ಎದುರಾಗಿದೆ. ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದ್ರು, ಸಾಕಷ್ಟು ತನಿಖೆಗಳನ್ನು ಮಾಡಿದ ಬಳಿಕ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಯಿತು. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದರು, ಯಾವ್ಯಾವ ವಿಚಾರಗಳನ್ನು ಉಲ್ಲೇಖ ಮಾಡಿದರು, ಆ ಎಲ್ಲ ವಿಚಾರಗಳೂ ಕೂಡ ಕತೆ ಕಟ್ಟಿದ್ದಾರೆ. ಪೊಲೀಸರು ಎಲ್ಲವನ್ನೂ ಕೂಡ ಕತೆ ಕಟ್ಟಿದ್ದಾರೆ. ಇಲ್ಲದೇ ಇರುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂತ ತನಿಖಾಧಿಕಾರಿಗಳ ತನಿಖೆ ಮೇಲೆ ದರ್ಶನ್ ಪರ ವಕೀಲರು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಅದರ ಮೇಲೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ದರ್ಶನ್ ಹಾಗೂ ಇನ್ನುಳಿದ ಆರೋಪಿಗಳಿಗೆ ಬೇಲ್ ಸಿಗೋದಕ್ಕೆ ಪ್ರಮುಖ ಕಾರಣ ಆಯಿತು. ಇದು ಪೊಲೀಸರಿಗೆ ತುಂಬ ದೊಡ್ಡ ಒಂದು ಹಿನ್ನಡೆ. ಹೀಗಾಗಿ ಈ ವಿಚಾರವನ್ನು ಇದೀಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಅಂತ ತನಿಖಾಧಿಕಾರಿಗಳು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕಾನೂನು ತಜ್ಞರ ಒಂದು ಸಲಹೆಯನ್ನು ಕೂಡ ಪೊಲೀಸರು ಪಡೆದುಕೊಂಡಿದ್ದಾರೆ. ಯಾವ ವಿಚಾರಗಳನ್ನು, ಯಾವ ಅಂಶಗಳನ್ನು ಉಲ್ಲೇಖ ಮಾಡಬೇಕು, ಅದೇ ರೀತಿ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿರಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಸಲಹೆ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಗೃಹ ಇಲಾಖೆಗೆ ಅನುಮತಿ ಕೋರಿ ಪತ್ರ ಕೂಡ ಬರೆದಿದ್ದಾರೆ. ಅನುಮತಿ ನೀಡಬೇಕು, ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಗೃಹ ಇಲಾಖೆಗೂ ಕೂಡ ಪತ್ರ ಬರೆದು ಮಾಹಿತಿ ಕೊಟ್ಟಿದ್ದಾರೆ. ಮೇಲ್ಮನವಿ ಅರ್ಜಿ ಸಲ್ಲಿಕೆಗೆ ಅನುಮತಿ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಗೃಹ ಇಲಾಖೆ ಏನಾದರೂ ಅನುಮತಿ ಕೊಟ್ಟಿದ್ದೇ ಆದರೆ ಆಯಿತು, ಮೇಲ್ಮನವಿ ಸಲ್ಲಿಕೆ ಮಾಡಿ ಅಂತ ಅನುಮತಿ ಕೊಟ್ಟಿದ್ದೇ ಆದರೆ ಆಗ ದರ್ಶನ್, ಪವಿತ್ರ ಗೌಡ, ಇನ್ನುಳಿದ ಆರೋಪಿಗಳೇನಿದ್ದಾರೆ ಎಲ್ರಿಗೂ ಕೂಡ ಮತ್ತಷ್ಟು ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಯಾವ ವಿಚಾರಗಳನ್ನು, ಯಾವ ಅಂಶಗಳನ್ನು ಸುಪ್ರೀಂ ಕೋರ್ಟ್ಗೆ ಪ್ರಸ್ತಾಪ ಮಾಡ್ತಾರೆ ಎನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡೆದುಕೊಳ್ಬೇಕಾದ್ರೆ ಬೆನ್ನು ನೋವಿದೆ, ತೀವ್ರವಾಗಿ ಕಾಡ್ತಾ ಇದೆ, ಬೆನ್ನು ನೋವು, ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಮುಂದೆ ಇಟ್ಟು ಅವರ ಪರ ವಕೀಲರು ಬೇಲ್ ಪಡೆದುಕೊಂಡಿದ್ದರು. ಮತ್ತೊಂದೆಡೆ ಈ ಪ್ರಕರಣದಲ್ಲಿ ಸಣ್ಣ ಪುಟ್ಟ ಆರೋಪಿಗಳು ಯಾರಿದ್ದಾರೆ ಅವರಿನ್ನೂ ಜೈಲಲ್ಲೇ ಇದ್ದಾರೆ. ಮತ್ತೊಂದೆಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳು ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ನಾಗರಾಜು, ಈ ರೀತಿಯಾಗಿ ಯಾರ್ಯಾರು ಪ್ರಮುಖ ಆರೋಪಿಗಳಿದ್ದಾರೆ ಎಲ್ಲರೂ ಕೂಡ ಬೇಲ್ ಪಡೆದುಕೊಂಡು ಆಚೆ ಬಂದಿದ್ದಾರೆ. ಹೀಗಾಗಿ ತುಂಬ ಪ್ರಬಲರಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಕೊಡಬಾರ್ದು, ಬೇಲ್ ರದ್ದುಪಡಿಸಬೇಕು ಅಂತ ಈ ವಿಚಾರಗಳೇನಿದ್ದಾವೆ, ಕೆಲವು ವಿಚಾರಗಳು, ಈ ವಿಚಾರಗಳು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಹಾಗೂ ಅವರ ಸ್ನೇಹಿತರೇನಿದ್ದಾರೆ ಎಲ್ರಿಗೂ ಕೂಡ ಹಿನ್ನಡೆ ಆಗಬಹುದು. ಇನ್ನುಳಿದ ಆರೋಪಿಗಳಿಗೂ ಕೂಡ ಇದು ತೀವ್ರ ಹಿನ್ನಡೆಗೆ ಕಾರಣ ಆಗಬಹುದು. ಹೀಗಾಗಿ ದರ್ಶನ್ ಅವರು ಕೂಡ ಮುಂದಿನ ಒಂದು ಕಾನೂನು ಸಮರ ಯಾವ ರೀತಿಯಾಗಿ ನಡೆಸ್ತಾರೆ, ಮತ್ತೊಂದೆಡೆ ಪೊಲೀಸರ ಒಂದು ಕಾನೂನು ಹೋರಾಟ ಯಾವ ರೀತಿಯಾಗಿರುತ್ತೆ, ಇದೆರಡನ್ನೂ ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಏನಾದರೂ ಹೋಗಿದ್ದೇ ಆದರೆ ತನಿಖಾಧಿಕಾರಿಗಳು, ಆಗ ದರ್ಶನ್ ಅವರಿಗೆ ತೀವ್ರವಾಗಿ ಹಿನ್ನಡೆಗೂ ಇದು ಕಾರಣ ಆಗಬಹುದು. ಯಾಕಂದರೆ ಪ್ರಮುಖವಾಗಿ ಯಾವ ಅಂಶಗಳನ್ನು ಇಟ್ಟು ಅವರು ಬೇಲ್ ಪಡೆದುಕೊಂಡಿದ್ದರು ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ದರ್ಶನ್ ಅವರ ಸರ್ಜರಿ ಆಗಿಲ್ಲ, ಮತ್ತೊಂದೆಡೆ ಇನ್ನಿತರ ಆರೋಪಿಗಳು ಬಿಡುಗಡೆಯಾಗಿಲ್ಲ, ದರ್ಶನ್ ಹಾಗೂ ಇನ್ನುಳಿದ ಪ್ರಮುಖ ಆರೋಪಿಗಳು ಮಾತ್ರ ಬಿಡುಗಡೆಯಾದರು. ಇದೆಲ್ಲವೂ ಹಿನ್ನಡೆಗೆ ಕಾರಣ ಆಗುವ ಸಾಧ್ಯತೆ ಇದೆ.